ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಾವು ಇಲ್ಲಿವರೆಗೆ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಆಗಿದೆ, ಹೌದಲ್ವಾ? ಈಗ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಕೆಲವರು ಎಲ್ಲ ಕಮೆಂಟ್ ಮಾಡಿದ್ರು, ಮೇಡಮ್ ನೀವು ಯಾವ ಬುಕ್ ರೆಫರ್ ಮಾಡ್ತಾ ಇರೋದು ಅಂತ ಹೇಳಿ. ಇದು NCERT ಆಗಿರುತ್ತೆ. ಓಕೆ, NCERT PU ಕ್ಲಾಸಸ್ ಆಗಿರುತ್ತೆ. ಓಕೆ, ಎಸ್. ತ್ಯಾಜ್ಯಗಳು ಮತ್ತು ಅವುಗಳ ವಿಸರ್ಜನೆ. ಇಲ್ಲಿ ನಾವು ಮಾನವನ ವಿಸರ್ಜನಾಂಗ ವ್ಯೂಹ, ಮೂತ್ರದ ಉತ್ಪಾದನೆ ಯಾವ ರೀತಿ ಆಗುತ್ತೆ, ಮೂತ್ರ ನಳಿಕೆಗಳ ಕಾರ್ಯಗಳು ಏನು, ಆಮೇಲೆ ಸೋಸುಕವು ಸಾರಯುತವಾಗುವಂತಹ ಕಾರ್ಯವಿಧಾನ, ಆಮೇಲೆ ಮೂತ್ರಪಿಂಡದ ಕಾರ್ಯನಿಯಂತ್ರಣ, ಮೂತ್ರ ವಿಸರ್ಜನೆಯಲ್ಲಿ ಇನ್ನಿತರೆ ಅಂಗಗಳ ಪಾತ್ರ ಏನು, ವಿಸರ್ಜನಾಂಗ ವ್ಯೂಹದಲ್ಲಿ ಇರುವಂತಹ ಅಪಸಾಮಾನ್ಯತೆಗಳು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಪ್ರಾಣಿಗಳ ದೇಹದಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆ ಏನಿರುತ್ತೆ ಅಥವಾ ಹೆಚ್ಚು ಪ್ರಾಣಿಗಳಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆ ಅಥವಾ ಹೆಚ್ಚು ಆಹಾರವನ್ನ ಸೇವಿಸೋದ್ರಿಂದ ಅಮೋನಿಯಾ, ಯೂರಿಯಾ, ಯೂರಿಕ್ ಆಮ್ಲ, ಕಾರ್ಬನ್ ಡೈಆಕ್ಸೈಡ್, ನೀರು ಅಂದ್ರೆ ಇದು ಮಾತ್ರ ಅಲ್ಲದೆ ಅಯಾನುಗಳ ರೂಪದಲ್ಲಿ Na+, K+, Cl-, ಫಾಸ್ಫೇಟ್, ಸಲ್ಫೇಟ್ ಹಾಗೂ ಇತರ ವಸ್ತುಗಳು ಸಂಗ್ರಹ ಆಗ್ತವೆ. ಯಾವ ರೀತಿ? ಪ್ರಾಣಿಗಳ ದೇಹದಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆ ಅಥವಾ ಹೆಚ್ಚು ಆಹಾರವನ್ನ ಮನುಷ್ಯ ಅಥವಾ ಪ್ರಾಣಿಗಳು ಸೇವಿಸೋದ್ರಿಂದ ಇವೆಲ್ಲವೂ ಕೂಡ ಸಂಗ್ರಹ ಆಗುತ್ತೆ. ಈ ವಿವಿಧ ವಸ್ತುಗಳನ್ನ ಪೂರ್ಣವಾಗಿ ಅಥವಾ ಭಾಗಶಃ ವಿಸರ್ಜಿಸುವಂತಹ ಅವಶ್ಯಕತೆ ಇದ್ದೇ ಇದೆ. ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳಿಗೆ ವಿಶೇಷ ಒತ್ತು ಕೊಡುತ್ತಾ ಇಂಥ ತ್ಯಾಜ್ಯಗಳನ್ನ ಹೊರಹಾಕುವ ವಿಧಾನಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪ್ರಾಣಿಗಳಲ್ಲಿ ಪ್ರಮುಖವಾದಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅಂತ ಹೇಳಿದ್ರೆ, ನೋಡಿ, ಪ್ರಾಣಿಗಳಲ್ಲಿ ಪ್ರಮುಖವಾಗಿ ಇರುವಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅಂತ ಹೇಳಿದ್ರೆ ಅಮೋನಿಯಾ, ಯೂರಿಯಾ, ಯೂರಿಕ್ ಆಮ್ಲ ಆಗಿರುತ್ತೆ. ಇವುಗಳಲ್ಲಿ ಅಮೋನಿಯಾ ಏನಿದೆ, ಇದು ಬಹಳನೇ ಹೆಚ್ಚು ವಿಷಕಾರಿ ಆದಂತದ್ದು. ಓಕೆ, ಅದರ ವಿಸರ್ಜನೆಗೆ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಆದ್ರೆ ಅತಿ ಕಡಿಮೆ ವಿಷಕಾರಿಯಾಗಿರುವಂತಹ ಯೂರಿಕ್ ಆಮ್ಲವನ್ನ ಕನಿಷ್ಠ ನೀರಿನ ನಷ್ಟದೊಂದಿಗೆ ವಿಸರ್ಜಿಸಬಹುದು. ಇನ್ನು ಅಮೋನಿಯಾ ರೂಪದಲ್ಲಿ ತ್ಯಾಜ್ಯಗಳನ್ನ ಹೊರಹಾಕುವಂತಹ ಪ್ರಕ್ರಿಯೆಗೆ, ಅಂದ್ರೆ ಅಮೋನಿಯಾ ರೂಪದಲ್ಲಿ ತ್ಯಾಜ್ಯಗಳನ್ನ ಹೊರಹಾಕುವಂತಹ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಅಮೋನೋಟೆಲಿಸಮ್ ಅಂತ ಹೇಳಿ ಕರೀತಾರೆ. ಬಹುತೇಕ ಮೂಳೆ ಮೀನುಗಳು, ಜಲಚರ ಉಭಯವಾಸಿಗಳು, ಜಲಚರ ಕೀಟಗಳು ಅಮೋನಿಯಾವನ್ನ ವಿಸರ್ಜಿಸ್ತವೆ. ನೀರಿನಲ್ಲಿ ಸುಲಭವಾಗಿ ಅಮೋನಿಯಾ ವಿಲೀನ ಆಗೋದ್ರಿಂದ ಇದು ಸಾಮಾನ್ಯವಾಗಿ ಅಮೋನಿಯಂ ಅಯಾನುಗಳ ರೂಪದಲ್ಲಿ ದೇಹದ ಮೇಲ್ಮೈ ಅಥವಾ ಕಿವಿರುಗಳ ಮೇಲ್ಮೈ ಮೂಲಕ ಹೊರ ಹಾಕುತ್ತವೆ. ಅಂದ್ರೆ ವಿಸರಣೆಯಾಗಿ ಅದು ಹೊರ ಹಾಕುತ್ತೆ ಅಥವಾ ಎಕ್ಸಿಟ್ ಆಗುತ್ತೆ. ಇನ್ನು ಮೂತ್ರಜನಕಾಂಗಗಳು ಇದನ್ನ ಹೊರಹಾಕುವುದರಲ್ಲಿ ಯಾವುದೇ ಪ್ರಮುಖ ಪಾತ್ರವನ್ನ ಒಳಗೊಂಡಿಲ್ಲ. ಓಕೆ, ಮೂತ್ರಜನಕಾಂಗಗಳೇನಿದಾವೆ ಅವು ಇವುಗಳನ್ನ ಹೊರಹಾಕೋದ್ರಲ್ಲಿ ಯಾವುದೇ ಪ್ರಮುಖ ಪಾತ್ರ ವಹಿಸೋದಿಲ್ಲ. ಭೂವಾಸಕ್ಕೆ ಪ್ರಾಣಿಗಳು ಹೊಂದಿಕೊಂಡಂತೆ ನೀರನ್ನ ಸಂರಕ್ಷಿಸುವುದಕ್ಕಾಗಿ ಕಡಿಮೆ ವಿಷಕಾರಿಯಾದಂತಹ ನೈಟ್ರೋಜನ್ ತ್ಯಾಜ್ಯಗಳಾಗಿರುವಂತಹ ಯೂರಿಯಾ, ಯೂರಿಕ್ ಆಮ್ಲಗಳ ಉತ್ಪಾದನೆಯ ಅವಶ್ಯಕತೆ ಉಂಟಾಯಿತು. ಸೊ ಸ್ತನಿಗಳು, ಬಹುತೇಕ ಭೂಚರ ಉಭಯವಾಸಿಗಳು ಹಾಗೂ ಉಪ್ಪು ನೀರಿನಲ್ಲಿ ವಾಸಿಸುವಂತಹ ಮೀನುಗಳು ಆಮೇಲೆ ಯೂರಿಯಾ ರೂಪದಲ್ಲಿ ತ್ಯಾಜ್ಯವನ್ನ ಹೊರಹಾಕ್ತವೆ. ಸೊ ಯೂರಿಯಾ ರೂಪದಲ್ಲಿ ಹೊರಹಾಕೋದನ್ನ ನಾವು ಯೂರಿಯೋಟೆಲಿಕ್ ಅಂತ ಹೇಳಿ ಕರಿತೀವಿ. ಓಕೆ, ಅಮೋನಿಯಾ ರೂಪದಲ್ಲಿ ತ್ಯಾಜ್ಯಗಳನ್ನ ಹೊರಹಾಕುವ ಪ್ರಕ್ರಿಯೆಗೆ ಅಮೋನೋಟೆಲಿಸಮ್ ಅಂತ ಕರಿತೀವಿ. ಓಕೆ, ಇನ್ನು ಚಯಾಪಚಯ ಕ್ರಿಯೆಗಳಿಂದ ಉತ್ಪಾದನೆ ಆಗುವಂತಹ ಅಮೋನಿಯಾವನ್ನು ಈ ಪ್ರಾಣಿಗಳ ಯಕೃತ್ನಲ್ಲಿ ಯೂರಿಯಾ ರೂಪಕ್ಕೆ ಪರಿವರ್ತಿಸಿ ರಕ್ತಕ್ಕೆ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಮೂತ್ರಪಿಂಡಗಳು ಯೂರಿಯಾವನ್ನ ರಕ್ತದಿಂದ ಸೋಸಿ ಹೊರಹಾಕ್ತವೆ. ಸ್ವಲ್ಪ ಪ್ರಮಾಣದ ಯೂರಿಯಾವನ್ನ ಕೆಲವು ಪ್ರಾಣಿಗಳಲ್ಲಿ ಮೂತ್ರಪಿಂಡದ ಮಾತೃಕೆಯಲ್ಲಿ ಅಭಿಸರಣಾತ್ಮಕ ಕಾರಣಗಳಿಗಾಗಿ ಉಳಿಸಿಕೊಳ್ಳಲಾಗುತ್ತೆ. ಇನ್ನು ಸರೀಸೃಪಗಳು, ಹಕ್ಕಿಗಳು, ಭೂಚರ, ಬಸವನ ಹುಳುಗಳು, ಕೀಟಗಳು ಯೂರಿಕ್ ಆಮ್ಲದ ರೂಪದಲ್ಲಿ ತ್ಯಾಜ್ಯವನ್ನ ಹೊರಹಾಕ್ತವೆ. ಇದು ಹರಳುಗಳು ಅಥವಾ ಹಿಟ್ಟಿನ ರೂಪದಲ್ಲಿ ಇರ್ತವೆ ಮತ್ತು ಕನಿಷ್ಠ ಪ್ರಮಾಣದ ನೀರಿನ ನಷ್ಟಕ್ಕೆ ಇದು ಕಾರಣ ಕೂಡ ಆಗುತ್ತೆ. ಇಂತಹ ಪ್ರಾಣಿಗಳಿಗೆ ಯೂರಿಕೋಟೆಲಿಕ್ ಪ್ರಾಣಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ನಾವು ಅಮೆನೋಟೆಲಿಸಮ್, ಆಮೇಲೆ ಯೂರೋಟೆಲಿಕ್, ಆಮೇಲೆ ಯೂರಿಕೋಟೆಲಿಕ್, ಹೌದಲ್ವಾ? ಯೂರಿಯೋಟೆಲಿಕ್ ಆಮೇಲೆ ಯೂರಿಕೋಟೆಲಿಕ್ ಈ ತರ ನಾವು ನೋಡಿದ್ವಿ, ಹೌದಲ್ವಾ? ಇಲ್ಲಿ ಏನ್ ಗೊತ್ತಾಯ್ತು ನಮಗೆ? ನೋಡಿ, ಹರಳುಗಳು ಅಥವಾ ಹಿಟ್ಟಿನ ರೂಪದಲ್ಲಿ ಇರುತ್ತೆ, ಕನಿಷ್ಠ ಪ್ರಮಾಣದ ನೀರಿನ ನಷ್ಟಕ್ಕೆ ಕಾರಣವಾಗುತ್ತೆ. ಯಾವುದು? ಮೂತ್ರಪಿಂಡಗಳು ಯೂರಿಯಾವನ್ನ ರಕ್ತದಿಂದ ಸೋಸಿ ಸ್ವಲ್ಪ ಪ್ರಮಾಣದ ಯೂರಿಯಾವನ್ನ ಕೆಲವು ಪ್ರಾಣಿಗಳಲ್ಲಿ ಮೂತ್ರಪಿಂಡದ ಮಾತೃಕೆಯಲ್ಲಿ ಅಭಿಸರಣಾತ್ಮಕ ಕಾರಣಗಳಿಗಾಗಿ ಉಳಿಸ್ಕೊಳ್ಳಲಾಗುತ್ತೆ. ಸೊ ಸರೀಸೃಪಗಳು, ಹಕ್ಕಿಗಳು, ಭೂಚರ, ಬಸವನ ಹುಳುಗಳು ಮತ್ತು ಕೀಟಗಳು ಯೂರಿಕ್ ಆಮ್ಲದ ರೂಪದಲ್ಲಿ ತ್ಯಾಜ್ಯವನ್ನ ಹೊರಹಾಕ್ತವೆ. ನೋಡಿ, ಯೂರಿಕ್ ಆಮ್ಲದ ಅಂದ್ರೆ ಯೂರಿಕ್ ಆಸಿಡ್ ರೂಪದಲ್ಲಿ ವೇಸ್ಟ್ ಏನಿರುತ್ತೆ ಅದನ್ನ ಹೊರಗಡೆ ಹಾಕ್ತಾರೆ. ಸೊ ಅಂತ ಪ್ರಾಣಿಗಳಿಗೆ ನಾವು ಯೂರಿಕೋಟೆಲಿಕ್ ಪ್ರಾಣಿಗಳು ಅಂತ ಹೇಳಿ ಕರೆಯಲಾಗುತ್ತೆ.
ಇನ್ನು ಪ್ರಾಣಿ ಪ್ರಪಂಚದ ಸಮೀಕ್ಷೆ ಮಾಡಿದಾಗ ಬಗೆ ಬಗೆಯ ವಿಸರ್ಜನಾ ರಚನೆಗಳು ಕಂಡು ಬರ್ತವೆ. ಬಹಳಷ್ಟು ಅಕಶೇರುಕಗಳಲ್ಲಿ ಈ ರಚನೆಗಳು ಸರಳ ನಳಿಕೆಯ ರೂಪದಲ್ಲಿ ಇರುತ್ತೆ. ಆದ್ರೆ ಕಶೇರುಕಗಳಲ್ಲಿ ಸಂಕೀರ್ಣವಾದಂತಹ ಮೂತ್ರಪಿಂಡಗಳು ಅಂತ ಕರೆಸ್ಕೊಳ್ಳುವಂತಹ ನಳಿಕಾ ಅಂಗಗಳು ಕಂಡು ಬರ್ತವೆ. ಕೆಲವು ರಚನೆಗಳನ್ನ ಇಲ್ಲಿ ನಾವು ಹೆಸರಿಸಬಹುದು. ಅಂದ್ರೇನು, ಚಪ್ಪಟೆ ಹುಳುಗಳು, ಅದನ್ನ ನಾವು ಪ್ಲನೇರಿಯಾ ಫಾರ್ ಎಕ್ಸಾಂಪಲ್. ಆಮೇಲೆ ರೋಟಿಫೆರ್ಗಳು, ಕೆಲವು ವಲಯವಂತಗಳು ಹಾಗೂ ಆಂಫಿಯಾಕ್ಸಸ್ ನಂತಹ ಸೆಫಾಲೋಕಾರ್ಡೇಟ್ ಗಳಲ್ಲಿ ಪ್ರೋಟೋನೆಫ್ರಿಡಿಯಾ ಅಥವಾ ಜ್ವಾಲಾ ಜೀವಕೋಶಗಳು ಇವೆಲ್ಲ ಏನು ವಿಸರ್ಜನಾಂಗಗಳಾಗಿ ಕೆಲಸ ಮಾಡ್ತವೆ. ಇನ್ನು ಪ್ರೋಟೋನೆಫ್ರಿಡಿಯಾಗಳು ಮೂಲತಃ ಅಯಾನು ಅಥವಾ ದ್ರಾವಕ ಗಾತ್ರ ನಿಯಂತ್ರಣದಲ್ಲಿ ಪಾಲ್ಗೊಳ್ತವೆ. ಅಂದ್ರೇನು, ಅಭಿಸರಣ ನಿಯಂತ್ರಣ. ಓಕೆ, ಎರೆಹುಳು ಮತ್ತು ಇತರ ವಲಯವಂತಗಳಲ್ಲಿ ನೆಫ್ರಿಡಿಯಾಗಳು ನಳಿಕೆ ರೂಪದ ವಿಸರ್ಜನಾಂಗಗಳು ಆಗುತ್ತವೆ. ಇನ್ನು ನೆಫ್ರಿಡಿಯಾಗಳು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಹೊರಹಾಕ್ತವೆ ಹಾಗೂ ದೇಹ ದ್ರವ ಹಾಗೂ ಅಯಾನುಗಳ ಸಮತೋಲನವನ್ನ ಕೂಡ ಕಾಪಾಡ್ತವೆ. ಜಿರಳೆಯೂ ಕೂಡ ಸೇರಿದಂತೆ ಬಹುತೇಕ ಕೀಟಗಳಲ್ಲಿ ಮಾಲ್ಫೀಜಿಯನ್ ನಳಿಕೆಗಳು ವಿಸರ್ಜನಾಂಗಗಳಾಗಿ ಕೆಲಸ ಮಾಡ್ತವೆ. ಮಾಲ್ಫೀಜಿಯನ್ ಟ್ಯೂಬಲ್ಸ್ ಅಂತ ಏನ್ ಕರಿತೀವಿ, ಅವು ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನ ಹೊರಹಾಕೋದಕ್ಕೆ ಮತ್ತೆ ಅಭಿಸರಣ ನಿಯಂತ್ರಣದಲ್ಲಿ ಸಹಕರಿಸ್ತವೆ. ಇನ್ನು ಸೀಗಡಿ ಏನಿರುತ್ತಲ್ವಾ, ಅದು ಮುಂತಾದ ಕಠಿಣ ಚರ್ಮಿಗಳಲ್ಲಿ ಕುಡಿ ಮೀಸೆ ಗ್ರಂಥಿಗಳು, ಅಂದ್ರೇನು ಆಂಟನಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಅಥವಾ ಅದನ್ನ ಹಸಿರು ಗ್ರಂಥಿಗಳು ಅಂತ ಕೂಡ ಕರಿತೇವೆ. ಅವು ಕೂಡ ತ್ಯಾಜ್ಯ ವಿಸರ್ಜನೆಯ ಕೆಲಸವನ್ನ ನಿರ್ವಹಿಸ್ತವೆ. ಈಗ ಬೇರೆ ಎಲ್ಲ ನೋಡಿದ್ವಿ. ಇವಾಗ ನಾವು ನೋಡೋಣ ಮಾನವ ವಿಸರ್ಜನಾಂಗ ವ್ಯೂಹ ಯಾವ ರೀತಿ ಇರುತ್ತೆ ಅಂತ. ಓಕೆ, ಮಾನವ ವಿಸರ್ಜನಾಂಗ ವ್ಯೂಹ ಯಾವ ರೀತಿ ಇರುತ್ತೆ, ಮಾನವನ ವಿಸರ್ಜನಾಂಗ ವ್ಯೂಹ ಯಾವ ರೀತಿ ಇರುತ್ತೆ ನೋಡೋಣ. ಓಕೆ, ನೋಡಿ, ಈ ರೀತಿಯಾಗಿರುತ್ತೆ ಮಾನವನ ವಿಸರ್ಜನಾಂಗ ವ್ಯೂಹ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಒಂದು ಜೊತೆ ಮೂತ್ರಪಿಂಡಗಳು ಇರ್ತವೆ. ಒಂದು ಜೊತೆ ಅಂದ್ರೇನು, 2 ಮೂತ್ರಪಿಂಡಗಳು, ಹೌದಲ್ವಾ? ಒಂದು ಜೊತೆಗೆ ಮೂತ್ರಪಿಂಡ ನಾಳಗಳು, ಒಂದು ಮೂತ್ರಕೋಶ ಹಾಗೂ ಒಂದು ಮೂತ್ರನಾಳ ಇರುತ್ತೆ. ಅಂದ್ರೆ ಅಲ್ಲಿ ಮೂತ್ರಕೋಶ ಮತ್ತೆ ಮೂತ್ರನಾಳ ಕೂಡ ಇರುತ್ತೆ. ಒಂದು ಮೂತ್ರಕೋಶ ಆಮೇಲೆ ಮೂತ್ರನಾಳ. ಓಕೆ, ಇದು ಮೂತ್ರನಾಳ, ಇದು ಮೂತ್ರಕೋಶ, ಇವೆರಡು ಮೂತ್ರಪಿಂಡಗಳು. ಓಕೆ, ಮೂತ್ರಪಿಂಡಗಳು ಕಂದು ಕೆಂಪು ಬಣ್ಣದ್ದಾಗಿರುತ್ತೆ. ಹುರುಳಿ ಆಕಾರದ ರಚನೆಯನ್ನ ಹೊಂದಿರುತ್ತೆ. ಎದೆ ಭಾಗದ ಕೊನೆಯ ಕಶೇರುಮಣಿ ಹಾಗೂ ಕೆಳ ಉದರಾವಕಾಶದ ಒಳಭಿತ್ತಿಗೆ ಸಮೀಪದಲ್ಲಿ ಇರುವಂತಹ ಮೂರನೆಯ ಉದರ ಕಶೇರುಮಣಿಯ ಮಧ್ಯದಲ್ಲಿ ಇರ್ತವೆ. ಇನ್ನು ಪ್ರೌಢ ವ್ಯಕ್ತಿಯಲ್ಲಿ ಪ್ರತಿಯೊಂದು ಮೂತ್ರಪಿಂಡವೂ ಕೂಡ 10 to 12 ಸೆಂಟಿಮೀಟರ್ ಉದ್ದ ಇರುತ್ತೆ, 5 to 7 ಸೆಂಟಿಮೀಟರ್ ಅಗಲ ಇರುತ್ತೆ, 2 to 3 ಸೆಂಟಿಮೀಟರ್ ದಪ್ಪ ಇರುತ್ತೆ. ಸರಾಸರಿ 120 ರಿಂದ 170 ಗ್ರಾಂ ಅಷ್ಟು ತೂಕ ಅದು ಒಳಗೊಂಡಿರುತ್ತೆ. 120 ರಿಂದ 170 ಗ್ರಾಂ ಅಷ್ಟು ತೂಕವನ್ನ ಒಳಗೊಂಡಿರುತ್ತೆ. ಪ್ರತಿ ಮೂತ್ರಪಿಂಡದ ನಿಮ್ನ ಭಾಗದ ಮೇಲ್ಮೈಯ ಮಧ್ಯದಲ್ಲಿ ಹೈಲಮ್ ಎಂಬ ತಗ್ಗಾದ ಭಾಗ ಇರುತ್ತೆ. ಅದರ ಮೂಲಕ ಮೂತ್ರಪಿಂಡ ನಾಳ, ನರಗಳು ಹಾಗೂ ರಕ್ತನಾಳಗಳು ಮೂತ್ರಪಿಂಡದ ಒಳಗೆ ಸೇರ್ತವೆ. ಹೈಲಮ್ನ ಒಳಕ್ಕೆ ಅಗಲವಾದ ಆಲಿಕೆಯಾಕಾರದ ರೀನಲ್ ಪೆಲ್ವಿಸ್ ಅಂತ ಹೇಳ್ತೀವಿ. ಏನು, ರೀನಲ್ ಪೆಲ್ವಿಸ್ ಅಂತ ಹೇಳ್ತೀವಿ. ಈ ಭಾಗ ಏನಿದೆ, ಇದು ಕೆಲಿಕ್ಸ್ಗಳು ಎಂಬ ಪ್ರಕ್ಷೇಪಗಳನ್ನ ಒಳಗೊಂಡಿರುತ್ತೆ. ಮೂತ್ರಪಿಂಡದ ಹೊರ ಪದ್ರ ಏನಿರುತ್ತೆ ಒಂದು ಬಿರುಸಾದ ಹೊರ ಕವಚವನ್ನ ಅದು ಒಳಗೊಂಡಿರುತ್ತೆ. ಅಂದ್ರೇನು, ಕ್ಯಾಪ್ಸೂಲ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ಮೂತ್ರಪಿಂಡದ ಒಳಗೆ ಹೊರಭಾಗದ ರೇನಲ್ ಕಾರ್ಟೆಕ್ಸ್ ಹಾಗೂ ಒಳಭಾಗದ ರೀನಲ್ ಮೆಡುಲ್ಲಾ ಅನ್ನುವಂಥ 2 ಪ್ರದೇಶಗಳನ್ನ ನೋಡಬಹುದು. ಈ ಮೆಡುಲಾರ್ ಕೇಲಿಕ್ಸ್ ಗಳ ಒಳಗೆ ಚಾಚಿಕೊಂಡಿರುವಂತಹ ಹಲವಾರು ಶಂಕುವಿನಾಕಾರದ ರಚನೆಗಳಾಗಿ ಇದು ವಿಭಾಗಗೊಂಡಿರುತ್ತೆ. ಓಕೆ, ಅದನ್ನ ಮೆಡುಲರಿ ಪಿರಮಿಡ್ಸ್ ಅಂತ ಕೂಡ ಕರೀತಾರೆ. ಇವುಗಳ ನಡುವೆ ಕಾರ್ಟೆಕ್ಸ್ ರಿನಲ್ ಸ್ತಂಭಗಳಂತೆ ವಿಸ್ತರಿಸಲ್ಪಟ್ಟಿರುತ್ತೆ. ಇದನ್ನ ಬರ್ಟಿನಿಯಾ ಕಾಲಂಗಳು, ಅಂದ್ರೆ ಕಾಲಮ್ಸ್ ಆಫ್ ಬರ್ಟಿನಿ ಅಂತ ಕೂಡ ಕರೀತಾರೆ. ಓಕೆ, ಕಾಲಮ್ಸ್ ಆಫ್ ಬರ್ಟಿನಿ ಅಂತ ಕರೀತಾರೆ. ಓಕೆ, ಅವುಗಳನ್ನ ಏನಂತ ಕರೀತಾರೆ, ಕಾಲಮ್ಸ್ ಆಫ್ ಬರ್ಟಿನಿ ಅಂತ ಕೂಡ ಕರೀತಾರೆ. ಇನ್ನು ಪ್ರತಿಯೊಂದು ಮೂತ್ರಪಿಂಡವು ಸುಮಾರು 1 ಮಿಲಿಯನ್ ಸೂಕ್ಷ್ಮವಾದ ಸಂಕೀರ್ಣವಾದ ನೆಫ್ರಾನ್ಗಳು ಎನ್ನುವಂತಹ ರಚನೆಗಳನ್ನು ಒಳಗೊಂಡಿರುತ್ತೆ. ಮೂತ್ರಪಿಂಡದ ರಚನಾತ್ಮಕ ಘಟಕಗಳಾಗಿ ಅವು ಕೆಲಸವನ್ನ ನಿರ್ವಹಿಸ್ತವೆ. ಪ್ರತಿ ನೆಫ್ರಾನ್ ನಲ್ಲಿ ಗ್ಲಾಮರುಲಸ್ ಮತ್ತು ರೆನಲ್ ನಳಿಕೆ ಎಂಬ 2 ಭಾಗಗಳಿರ್ತವೆ. ಗ್ಲಾಮರುಲಸ್ ಅನ್ನುವಂತಹ ರಚನೆ ಏನಿರುತ್ತೆ, ರೀನಲ್ ಅಪಧಮನಿಯ ಸೂಕ್ಷ್ಮ ಶಾಖೆಯಾದಂತಹ ಅಂತರ್ವಾಹಿ ರೀನಲ್ ಆರ್ಟರಿಯೋಲ್ ನಿಂದ ಉಂಟಾದಂತಹ ಲೋಮನಾಳಗಳ ಗುಚ್ಛ ಇದಾಗಿರುತ್ತೆ. ಗ್ಲಾಮರುಲಸ್ ನಿಂದ ಹೊರಬರುವಂತಹ ರಕ್ತವು ಬಹಿರ್ವಾಹಿ ರೆನಲ್ ಆರ್ಟರಿಯೋಲ್ ಅಂದ್ರೆ ಎಫರೆಂಟ್ ರೆನಲ್ ಆರ್ಟರಿಯೋಲ್ ಮೂಲಕ ಅದು ಆಚೆ ಬರುತ್ತೆ. ಓಕೆ, ಈ ಚಿತ್ರ ನಿಮಗೆ ಅದರ ಒಂದು
ರಚನೆಯನ್ನ ತೋರಿಸ್ತಾ ಇರುವಂತದ್ದು. ಓಕೆ, ರೀನಲ್ ನಳಿಕೆಯು ಒಂದು ಇಪ್ಪದರದ ಭಿತ್ತಿ ಇರುವಂತಹ ಬಟ್ಟಲಿನ ಆಕಾರದ ಬೌಮನ್ಸ್ ಕ್ಯಾಪ್ಸೂಲ್ ಅನ್ನ ಒಳಗೊಂಡಿರುತ್ತೆ ರೀನಲ್ ನಳಿಕೆ. ಓಕೆ, ರೀನಲ್ ನಳಿಕೆಯು ಒಂದು ಇಪ್ಪದರದ ಭಿತ್ತಿ ಇರುವಂತಹ ಬಟ್ಟಲಿನ ಆಕಾರದ ಬೌಮನ್ಸ್ ಕ್ಯಾಪ್ಸೂಲ್ ನಿಂದ ಪ್ರಾರಂಭವಾಗುತ್ತೆ. ಇದು ಗ್ಲಾಮರುಲಸ್ ಅನ್ನ ಸುತ್ತುವರೆದಿರುತ್ತೆ. ಗ್ಲಾಮರುಲಸ್ ಮತ್ತು ಬೌಮನ್ಸ್ ಕ್ಯಾಪ್ಸೂಲ್ ಎರಡನ್ನೂ ಸೇರಿಸಿ ಮಾಲ್ಫಿಜಿಯನ್ ಕಾಯ ಅಥವಾ ರೀನಲ್ ಕ್ಯಾಪ್ಸೂಲ್ ಅಂತ ಹೇಳಿ ಕರೀತಾರೆ. ಇನ್ನು ಇದು ಮುಂದೆ ಸುರುಳಿ ಆಕಾರದ ಸಮೀಪಸ್ಥ ನುಲಿಕೆ ನಾಳ ಅಂದ್ರೆ ಪ್ರಾಕ್ಸಿಮಲ್ ಕನ್ವೋಲ್ಯೂಟೆಡ್ ಟ್ಯೂಬ್ ಆಗಿ ಇದು ಮುಂದುವರಿಯುತ್ತೆ. ನಾಳದ ಮುಂದಿನ ಭಾಗ ಏನಿರುತ್ತೆ ಅದು ಹೇರ್ಪಿನ್ ಆಕಾರದಲ್ಲಿ ಇರುವಂತಹ ಒಂದು ಇಳಿಯುವ ಶಿಂಬೆ ಹಾಗೂ ಒಂದು ಏರುವ ಶಿಂಬೆ, ಅಂದ್ರೆ ಒಂದು ಇಳಿಯುವ ಶಿಂಬೆ ಇನ್ನೊಂದು ಏರುವ ಶಿಂಬೆ ಕಾಣಿಸ್ತಾ ಇದೆಯಲ್ವಾ, ಒಂದು ಇಳಿಯುವ ಶಿಂಬೆ ಇನ್ನೊಂದು ಏರುವ ಶಿಂಬೆ. ಓಕೆ, ಇದರ ಏರುವ ಶಿಂಬೆಯು ಮತ್ತೊಂದು ಸುರುಳಿಯಾಗಿರುವಂತಹ ದುರಸ್ಥ ನುಲಿಕೆ ನಾಳ ಅಂದ್ರೇನು ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬುಲಾರ್ ಆಗಿ ಅದು ಮುಂದುವರಿತಾ ಹೋಗುತ್ತೆ. ಏರುವ ಶಿಂಬೆ ಏನಿರುತ್ತಲ್ವಾ ಇದು ಹೆನ್ಲೆ ಕುಣಿಕೆ. ಓಕೆ, ಇನ್ನು ಬೇರೆ ಬೇರೆ ನೆಫ್ರಾನ್ಗಳು ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಗಳು ಒಂದು ನೇರ ಸಂಗ್ರಾಹಕ ನಾಳಕ್ಕೆ ಸೇರ್ತವೆ. ಇಂಥ ಅನೇಕ ನಾಳಗಳು ಒಟ್ಟಿಗೆ ಕೆಲಿಕ್ಸ್ ಗಳಲ್ಲಿ ಇರುವಂತಹ ರೀನಲ್ ಪಿರಮಿಡ್ಗಳ ಮೂಲಕ ರೀನಲ್ ಪೆಲ್ವಿಸ್ಗೆ ತೆರೆದುಕೊಳ್ತವೆ. ಇನ್ನು ಮಾಲ್ಫಿಜಿಯನ್ ಕಾಯ, ಆಮೇಲೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬುಲ್, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬುಲ್ ಭಾಗಗಳೇನಿರ್ತವೆ ಮೂತ್ರಪಿಂಡದ ಕಾರ್ಟೆಕ್ಸ್ ಭಾಗದಲ್ಲಿ ಹುದುಗಿದ್ದರೆ ಹೆನ್ಲೆ ಕುಣಿಕೆಯ ಭಾಗವು ಮೆಡುಲಾದಲ್ಲಿ ಹುದುಗಿರುತ್ತೆ. ಬಹುತೇಕ ನೆಫ್ರಾನ್ಗಳಲ್ಲಿ ಹೆನ್ಲೆ ಕುಣಿಕೆ ಗಿಡ್ಡವಾಗಿದ್ದು ಸ್ವಲ್ಪ ಭಾಗ ಮಾತ್ರ ಮೆಡುಲಾದಲ್ಲಿ ಹುದುಗಿರುತ್ತೆ. ಇಂಥ ನೆಫ್ರಾನ್ಗಳನ್ನ ಕಾರ್ಟಿಕಾಲ್ ನೆಫ್ರಾನ್ ಗಳು ಅಂತ ಹೇಳಿ ಕರೀತಾರೆ. ಕೆಲವು ನೆಫ್ರಾನ್ಗಳಲ್ಲಿ ಹೆನ್ಲೆ ಕುಣಿಕೆ ಉದ್ದವಾಗಿದ್ದು ಮೆಡುಲಾದಲ್ಲಿ ಚೆನ್ನಾಗಿ ಹುದುಗಿರುತ್ತೆ. ಇಂಥ ನೆಫ್ರಾನ್ಗಳಿಗೆ ಜೆಕ್ಸ್ಟಾ ಮೆಡುಲರಿ ನೆಫ್ರಾನ್ಗಳು ಅಂತ ಕೂಡ ಕರೀತಾರೆ. ಗ್ಲಾಮರುಲಸ್ ನಿಂದ ಹೊರಬರುವಂತಹ ಬಹಿರ್ವಾಹಿ ಆರ್ಟಿಯೋಲ್ ರೀನಲ್ ನಳಿಕೆಯ ಸುತ್ತ ರಕ್ತನಾಳಗಳ ಒಂದು ಜಾಲವನ್ನ ಅದು ಸೃಷ್ಟಿಸುತ್ತೆ. ಇದಕ್ಕೆ ಪೆರಿಟ್ಯೂಬ್ಯುಲಾರ್ ಲೋಮನಾಳಗಳು ಅಂತ ಕರೀತಾರೆ. ಈ ಜಾಲದ ಒಂದು ಸೂಕ್ಷ್ಮ ರಕ್ತನಾಳವು ಹೆನ್ಲೆ ಕುಣಿಕೆಗೆ ಸಮಾಂತರವಾಗಿ ಹಾಯ್ದು ಯು ಶೇಪ್ ಇರುವಂತಹ ವಾಸಾರೆಕ್ಟ ಅನ್ನುವಂತಹ ರಚನೆಯನ್ನ ಅದು ಉಂಟ ಮಾಡುತ್ತೆ. ಸೊ ಕಾರ್ಟಿಕಲ್ ನೆಫ್ರಾನ್ಗಳಲ್ಲಿ ವಾಸಾರೆಕ್ಟ ಅತ್ಯಂತ ಕ್ಷೀಣಿಸಿರಬಹುದು ಅಥವಾ ಇಲ್ಲದೇನೂ ಇರಬಹುದು. ಎದ್ರಲ್ಲಿ ಕಾರ್ಟಿಕಲ್ ನೆಫ್ರಾನ್ಗಳಲ್ಲಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದನ್ನೇ ನಾವು ವಾಸಾರೆಕ್ಟ ಅಂತ ಹೇಳುವಂಥದ್ದು. ಓಕೆ, ಸೊ ಇದಿಷ್ಟು ಮಾನವನ ವಿಸರ್ಜನಾಂಗ ವ್ಯೂಹ ಯಾವ ರೀತಿ ಇರುತ್ತೆ ಅಂತ. ಓಕೆ, ನೋಡಿದ್ರಲ್ವಾ. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಮೂತ್ರದ ಉತ್ಪಾದನೆ, ಓಕೆ, ಜೊತೆಗೆ ಮೂತ್ರ ನಳಿಕೆಗಳ ಕಾರ್ಯಗಳು, ಓಕೆ, ಅದಾದ ನಂತರ ಸೋಸುಕವು ಸಾರಯುತವಾಗುವಂತಹ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂತ, ಆಮೇಲೆ ಕಾರ್ಯದ ನಿಯಂತ್ರಣ. ಓಕೆ, ನೋಡಿ ವಿಸರ್ಜನೆಯಲ್ಲಿ ಬೇರೆ ಅಂಗಗಳ ಪಾತ್ರ ಏನಿರುತ್ತೆ ಅದು ಕೂಡ ನಮಗೆ ಬಹಳನೇ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ.